ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಸಪೋರ್ಟ್ ಮಾಡಿ. ಇವತ್ತೇನು ವಿಡಿಯೋ ಅಂದರೆ ಕಿಚನ್ಗೆ ವಾಲ್ ಮಿಕ್ಸರ್ ಕುಂಡಿಸ್ತಾ ಇದ್ವಿ. ಕಿಚನ್ ವಾಲ್ ಮಿಕ್ಸರು ತಣ್ಣೀರು ಮತ್ತು ಬಿಸಿನೀರ್ದು ಯಾವ ಥರ ಕುಂಡಿಸೋದು ಅಂತ ದಯವಿಟ್ಟು ನೋಡಿ. ಆದಷ್ಟು ವಿಡಿಯೋ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ. ಯಾವ ಥರ ನೀಟಾಗಿ ಕೂರಿಸಿದ್ದೀನಿ ಅನ್ನೋದು ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಯಾವ ಬ್ರ್ಯಾಂಡು ಏನಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ರೋಸ್ ಕಟಿಂಗ್ ಪ್ಲೇಯರ್ ಎಲ್ಲ ತಂದೆ ನೋಡಿ. ಯಾವ ಥರ ರಿಮೂವ್ ಮಾಡ್ಕೊಂಡು ಎಂಟು ಕ್ಯಾಪ್, ಅವು ಎಂಟು ಪ್ಲಗ್ಗು ಸ್ವಲ್ಪ ಟೈಟ್ ಇದೆ. ಅದು ಸ್ಪ್ಯಾನರ್ ಸ್ಲಿಪ್ ಆಯಿತು, ಬರಲಿಲ್ಲ. ಅದಕ್ಕೋಸ್ಕರ ಕಟಿಂಗ್ ಪ್ಲೇಯರಲ್ಲಿ ತಗೊಂಡೆ. ಕಟಿಂಗ್ ಪ್ಲೇಯರಲ್ಲಿ ಬಂತು, ಯಾವ ಥರ ಬಂತು ಅಂತ ನೋಡಿ. ಈಸಿಯಾಗಿ ಬರುತ್ತೆ. ಅಥವಾ ಏನಾದ್ರು ಕಾಂಕ್ರೀಟು ಏನಾದ್ರು ಇದ್ದರೆ ಸ್ವಲ್ಪ ಹೊಡ್ಕೊಬೇಕಾಗುತ್ತೆ. ನೀಟಾಗಿ ಬರುತ್ತೆ, ನೀಟಾಗಿ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ಟ್ಯಾಕ್ಟ್ರಿದು ವಿಡಿಯೋಗಳು ಬರ್ತಾ ಇರ್ತವೆ. ಬಡ ಕೆಲಸಗಾರನ್ನ ದಯವಿಟ್ಟು ಉಳಿಸಿ ಬೆಳೆಸಿ ನೋಡಿ. ಯಾವ ಬ್ರ್ಯಾಂಡು ಅಂತ ನಿಮಗೆ ಅರ್ಥ ಆಗುತ್ತೆ. ಆ ಬ್ರ್ಯಾಂಡ್ ಏನು ಇದು ಮಾಡೋಕ್ಕೆ ಅಂತ ನಾನು ವಿಡಿಯೋ ಮಾಡ್ತಾಯಿಲ್ಲ. ಮನೆ ಓನರ್ ತಂದಿರೋದು ಆ ಬ್ರ್ಯಾಂಡು. ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ವಾಲಿಟಿ ಚೆನ್ನಾಗಿದೆ. ಲೈಕ್ ಅಡಾಪ್ಟರ್ ಅವು ನೋಡಿ. ಕರೆಕ್ಟಾಗಿ ಕೂರುತ್ತೆ ಹೆಂಗೆ ಅಂತ ಚೆಕ್ ಮಾಡ್ಕೊಂಡು ಕೂರುತ್ತೆ. ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸತಿ ಚೆಕ್ ಮಾಡಿ ಹಾಕಿದರೆ ಭಾಳ ಒಳ್ಳೆಯದು. ನೀಟಾಗಿರುತ್ತೆ, ಕೆಲಸನೂ ಈಸಿಯಾಗಿ ಆಗುತ್ತೆ. ಬೇಗ ಮಾಡೋಕ್ಕೆ ಹೋದರೆ ಒಂದು ವಾಟರ್ ಲೀಕೇಜ್ ಆಗೋದು ಈ ಥರ ಆಗುತ್ತೆ, ನೀಟಾಗಿ ಕೂರಲ್ಲ. ಅದಕ್ಕೋಸ್ಕರ ಸತಿ ಕ್ಲಿಯರ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಕೂರುತ್ತಾ ಇಲ್ವ ಅಂತ ಹೆಂಗೆ ಅಂತ ಗೊತ್ತಾಗುತ್ತೆ. ಟೆಪ್ಲನ್ ಟೇಪ್ ಹೊಡ್ಕೊಬೇಕು ಥ್ರೆಡ್ಗೆ. ವಾಟರ್ ಲೀಕೇಜ್ ಆಗಲ್ಲ. ಟೆಪ್ಲನ್ ಟೇಪ್ ಹೊಡಿಲಿಲ್ಲ ಹಂಗೆ ಹಾಕಿದರೆ ವಾಟರ್ ಲೀಕೇಜ್ ಆಗುತ್ತೆ. ಟೆಪ್ಲನ್ ಟೇಪ್ ಹಾಕ್ತಾಯಿದ್ದೀನಿ. ವಿಡಿಯೋ ನೀಟಾಗಿ ನೋಡಿದರೆ ಫುಲ್ ಅರ್ಥ ಆಗುತ್ತೆ. ದಯವಿಟ್ಟು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ನಾನು ಯಾವುದೂ ವಿಡಿಯೋನ ಸ್ಕಿಪ್ ಮಾಡಿಲ್ಲ. ನೀಟಾಗಿ ಯಾವ ಥರ ಹಾಕೋದು ಅಂತ ಪಿನ್ ಟು ಪಿನ್ ನೀಟಾಗಿ ತೋರಿಸಿದ್ದೀನಿ. ದಯವಿಟ್ಟು ವಿಡಿಯೋ ನೀಟಾಗಿ ನೋಡಿ, ಗೊತ್ತಾಗುತ್ತೆ. ಯಾವುದೇ ಕೆಲಸ ಇದ್ದರೆ ಫೋನ್ ಮಾಡಿ, ಬಂದು ಕೆಲಸ ಮಾಡಿಕೊಡ್ತೀವಿ. ಪ್ಲಂಬಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು. ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ನಂಬರಿಗೆ ಫೋನ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, 2 ಲೆಗ್ಗಿಗೂ ಅಡಾಪ್ಟ್ರಿಗೂ ಟೆಪ್ಲನ್ ಟೇಪ್ ಹೊಡ್ಕೊತಾ ಇದ್ದೀನಿ. ನೀಟಾಗಿ ಟೆಪ್ಲನ್ ಟೇಪ್ ಹೊಡ್ಕೊಂಡು ಈ ಥರ ತಿರ್ಕೊಬೇಕಾಯ್ತು. ನನ್ನ ಕ್ಯಾಮ್ರಾ ಇಟ್ಟಿದ್ದು ಹತ್ತು ತಿರ್ಕೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಟೆಪ್ಲನ್ ಟೇಪ್ 2 ಹೊಡ್ಕೊಂಡಿದ್ದಾಯಿತು ನೋಡಿ. ಈಗ ನೀಟಾಗಿ ಥ್ರೆಡ್ಗೆ ನೀಟಾಗಿ ಕೂರಿಸ್ಬೇಕು. ನೋಡಿದರೆ ನೀಟಾಗಿ ನೋಡಿದರೆ ಫುಲ್ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದರೆ ಅರ್ಥ ಆಗಲ್ಲ. ನೋಡಿ, 2 ಲೆಗ್ ಕೂರಿಸ್ಕೊಂಡೆ ಒಂದು ಸತಿ ಚೆಕ್ ಮಾಡ್ಕೊಬೇಕು ಎಲ್ಲ ಪೂರ್ತಿ ನೀಟಾಗಿ ಯಾವ ಥರ ಏನಿರುತ್ತೆ ಅಂತ. ನೀಟಾಗಿ ಟೈಟ್ ಆದರೆ ಕರೆಕ್ಟಾಗಿ ಲೆವೆಲಿಗೆ ಟೈಟ್ ಆಗಬೇಕು. ಸ್ವಲ್ಪ ಲೂಸ್ ಆದ್ರೂ ನೀರು ಲೀಕ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ದಯವಿಟ್ಟು ನೋಡಿ, ನೀಟಾಗಿ ಸಪೋರ್ಟ್ ಮಾಡಿ. ದಯವಿಟ್ಟು ಕೂರುತ್ತಾ ಕನೆಕ್ಷನ್ ಕರೆಕ್ಟಾಗಿದೆ ಅಂತ ನೋಡ್ಕೊಂಡೆ
ಸ್ವಲ್ಪ ಏರುಪೇರು ಐತೆ, ಅದಕ್ಕೋಸ್ಕರ ಕನೆಕ್ಷನ್ ನೋಡ್ಕೊತ ಇದ್ದೀನಿ. ನಿನ್ನೆ ಶವರ್ ಮಿಕ್ಸರ್ ಕೂರ್ಸೋದು ಯಾವ ಥರ ಅಂತ ತೋರಿಸಿದ್ದೀನಿ, ದಯವಿಟ್ಟು ವಿಡಿಯೋ ಹೋಗಿ ನೋಡಿ. ಇವತ್ತು ಕಿಚನ್ ವಾಲ್ ಮಿಕ್ಸರು. ಲೆವೆಲ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಅಂತ ತಗೊಂಡೆ. ಹೋಗಿ ಹಿಂದೆ ಮುಂದೆ ಆದರೂ ನೀಟಾಗೆ ಬರಲ್ಲ. ದಯವಿಟ್ಟು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ಕೂರಲ್ಲ. ಹಿಂದೆ ಮುಂದೆ ಮಾಡಿರುವೆ ಲೆವೆಲ್ ಏರುಪೇರಾದ್ರೂ ಭಾಳ ಕಷ್ಟ. ಲೆವೆಲ್ಲಿ ಕರೆಕ್ಟಾಗಿ ಕೂರಿಸ್ಕೊಬೇಕು, ಇಲ್ಲ ಅಂದರೆ ಭಾಳ ಕಷ್ಟ. ಟೈಟ್ ಆದರೂ ಕರೆಕ್ಟಾಗಿ ಟೈಟ್ ಆದರೆ ಲೆವೆಲ್ಲಿಗೆ ಟೈಟ್ ಆಗಬೇಕು. ಅದಕ್ಕೋಸ್ಕರ ಇಲ್ಲ ಅಂದರೆ ವಾಟರ್ ಲೀಕೇಜ್ ಆಗುತ್ತೆ. ಲೆವೆಲ್ಲಿಗೆ ಕೂರಿಸ್ಕೊಂಡೆ ಚೆಕ್ ಮಾಡ್ಕೊತ ಇದ್ದೀನಿ ಒಂದು ಸತಿ. ವಾಲ್ ಮಿಕ್ಸರ್ ಕೂರಬೇಕು ನೀಟಾಗಿ. ಲೆವೆಲಿಗೆ ಕೂತ್ರೂ ವಾಲ್ ಮಿಕ್ಸರ್ ನೀಟಾಗಿ ಕೂರಲ್ಲ ಅಂದರೆ ಭಾಳ ಕಷ್ಟ, ಕೂರಲ್ಲ. ನೋಡ್ಬೋದು, ಎಷ್ಟು ಸತಿ ನೋಡ್ತಾ ಇದ್ದೀನಿ ಲೆವೆಲ್ಲ ಕರೆಕ್ಟಾಗಿ ಅಂತ. ಸ್ವಲ್ಪ ಏರುಪೇರಾದರೂ ನೀಟಾಗಿ ಕೂರಲ್ಲ. ಆಮೇಲೆ ಟೆಪ್ ಅಷ್ಟೇ ನೀಟಾಗಿ ಹೊಡ್ಕೊಬೇಕಿಲ್ಲ ಅಂದರೆ ವಾಟರ್ ಲೀಕೇಜ್ ಆಗುತ್ತೆ ನೋಡಿ. ಮತ್ತೆ ಟೈಟ್ ಮಾಡ್ತಲೇ ಇದ್ದೀನಿ, ಅದಿನ್ನೂ ಟೈಟ್ ಆಗಿಲ್ಲ. ಅದಕ್ಕೋಸ್ಕರ
ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಿ ಲೆವೆಲಿಗೆ ಕೂರಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡ್ಬೋದು ಎಷ್ಟು ಸತಿ ಟ್ರೈ ಮಾಡಿದ್ದೀನಿ ಅಂತ. ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಏನು ಮಾಡಿದ್ರು ಅಡ್ಜಸ್ಟ್ ಆಗ್ತಿರಲಿಲ್ಲ, ಅದಕ್ಕೋಸ್ಕರ ಲಾಸ್ಟ್ ಟ್ರೈಯಲ್ಲೂ ಮಾಡಿದ್ದೀನಿ. ಆದರೂ ನೀಟಾಗಿ ಕೂರಿಸಿದ್ದೀನಿ ನೋಡಿ. ಕ್ಯಾಪ್ ಹಾಕ್ಕೊಂಡು ಫುಲ್ ಟೈಟ್ ಮಾಡಿದರೆ ಮುಗೀತು ವಿಡಿಯೋ. ನೆಲ್ಲಿ ಈ ಥರ ಲೆವೆಲ್ ನೋಡ್ಕೊಂಡು ನೀಟಾಗಿ ಪಿನ್ ಟು ಪಿನ್ ಲೆವೆಲ್ ನೋಡ್ಕೊಂಡು ನೀಟಾಗಿ ಕೂರಿಸಿದ್ರೆ ನೀರು ಲೀಕ್ ಆಗೋಲ್ಲ. ಇಲ್ಲ ಅಂದರೆ ನೀರು ಲೀಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ ನೋಡಿ, ಈ ಥರ ಕರೆಕ್ಟಾಗಿ ಲೆವೆಲಿಗೆ ಕೂರಬೇಕು. ಅದನ್ನು ಲೆವೆಲಿಗೆ ಕೂರಲಿಲ್ಲ ಅಂದರೆ ಮತ್ತೆ ಹಿಂಸೆ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಲೆವೆಲಿಗೆ ಕೂರಿಸ್ಕೊಂಡು ನೀಟಾಗಿ ಹಾಕ್ಕೋಬೇಕಾಗುತ್ತೆ ನೋಡಿ. ಕ್ಯಾಪ್ ಹಾಕಿದ್ದೀನಿ, ಹಾಕ್ಕೊಂಡು ಫೈನಲ್ ಫಿಟ್ಟಿಂಗು. ಓಕೆನಾ? ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾವ ಥರ ಇದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿದರೆ ನಮಗೂ ಏನಾರು ಚೇಂಜ್ ಮಾಡೋಕ್ಕೆ ಸರಿಯಾಗುತ್ತೆ. ನಮಗೆ ಗೊತ್ತಿರೋ ರೀತಿಲಿ ನಾವು ತೋರಿಸ್ತಾ ಇರ್ತೀವಿ. ನೀವು ಏನಾದ್ರು ಹೊಸ್ದಾಗಿ ಈಸಿ ಮೆಥಡ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳ್ಕೊತೀವಿ. ಇಲ್ಲ ನೀವು ಮಾಡ್ತಾರ ತಪ್ಪು, ಬೇರೆ ರೀತಿ ಮಾಡ್ಬೋದು ಅಂತ ಇದ್ದರೆ ಕಮೆಂಟ್ ಮಾಡಿ. ಯಾವ ರೀತಿ ಮಾಡಬೇಕು ಆ ಥರ ಟ್ರೈ ಮಾಡ್ತೀವಿ, ನಾವು ಚೆಕ್ ಮಾಡ್ಕೊತೀವಿ. ಅದಕ್ಕೋಸ್ಕರ ಏನೋ ಓಕೆ ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ವಿಡಿಯೋ ಯಾವ ಥರ ಇರುತ್ತೆ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಯಾವ ಥರ ಫಿಟ್ಟಿಂಗ್ ಕೂತ್ಕೊಂತು ಅಂತ ನೀಟಾಗಿ. ನೀರು ಆನ್ ಮಾಡಿ ವಿಡಿಯೋ ತೋರಿಸ್ತೀನಿ, ಬಟ್ ಈ ವಿಡಿಯೋದಲ್ಲಿ ಬರೋಲ್ಲ. ಲಾಸ್ಟಿಗೆ ಎಲೆಕ್ಟ್ರಿಕಲ್ ಲೈಟಿಂಗ್ಸು ಮತ್ತು ನೆಲ್ಲಿಗಳೆಲ್ಲ ಚೆಕ್ ಮಾಡಿ ತೋರಿಸ್ತೀನಲ್ಲ, ಆವಾಗ ವೀಡಿಯೋ ಮಾಡ್ತೀನಿ. ಅದನ್ನು ಆ ವಿಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋದಲ್ಲಿ ಎಲ್ಲ ಅಟ್ಯಾಚ್ಮೆಂಟ್, ಈಗ ಓದೋ ವಿಡಿಯೋದಲ್ಲಿ ಬಾತ್ರೂಮ್ ಶವರ್ದು ವಾಲ್ ಮಿಕ್ಸರ್ದು ಹಾಕಿದ್ದೀನಿ. ಈಗ ಕಿಚನ್ ವಾಲ್ ಮಿಕ್ಸರು ಕೂರಿಸ್ತಾಯಿದ್ದೀನಿ ಟ್ಯಾಪ್ಗೆ, ಅದರಿಂದ ಕೂರಿಸಿದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನೀಟಾಗಿ ವೀಡಿಯೋ ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲ ಏನು ಎತ್ತ ಅಂತಾವ ಅರ್ಧಬರ್ಧ ನೋಡಿದರೆ ನೀಟಾಗಿ ಅರ್ಥ ಆಗೋಲ್ಲ, ಸ್ಕಿಪ್ ಮಾಡ್ಕೊಂಡು ನೋಡಿದ್ರು ಅರ್ಥ ಆಗೋಲ್ಲ. ದಯವಿಟ್ಟು ನಂಬರ್ ಹಾಕಿರ್ತೀನಿ, ಆ ನಂಬರಿಗೆ ಯಾವುದೇ ಕೆಲಸ ಇದ್ದರೆ, ಫ್ಲಮ್ಮಿಂಗ್ ಆಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಯಾವುದೇ ಕೆಲಸ ಇದ್ದರೆ ಕಾಲ್ ಮಾಡಿ ದಯವಿಟ್ಟು.